ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಗದಗ ಜಿಲ್ಲೆ ಗದಗ ತಾಲೂಕಿನ ಬೆಳಗಾವಿಯಿಂದ ಮಾತಾಡ್ತಿದ್ದೀನಿ. ಇಲ್ಲಿ ನಾವು ಈ ಬೇಸಿಗೆಯಲ್ಲಿ ಹೋದ ಏನಂತಾರಲ್ಲ ಮಾರ್ಚ್ ತಿಂಗಳಲ್ಲಿ ಈ ಕೆರೆ ಮಾಡಿದ್ದೀವಿ. ನಮ್ಮ ಒಂದು ಸಂಕಲ್ಪ ಸಂಸ್ಥೆಯಿಂದ 13 ಹಳ್ಳಿ ಆಯ್ಕೆ ಮಾಡ್ಕೊಂಡಿವಿ. ಇಲ್ಲಿ 13 ಹಳ್ಳಿ ಆಯ್ಕೆ ಮಾಡಿಕೊಂಡು ಅಲ್ಲಿ ಬೋರ್ವೆಲ್ ರೀಚಾರ್ಜು ಮತ್ತು ಸಾರ್ವಜನಿಕ ಕೆರೆ ಹೂಳೆತ್ತೋದು ಮತ್ತು ರೈತರಿಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ರೈತರ ಹೊಲದಲ್ಲಿ ಕೂಡ ಕೆರೆ ಮಾಡ್ತಾಯಿದ್ದೀವಿ. ಈ ಕೆರೆ ಮಾಡಿದ್ದೀವಿ ಆಲ್ರೆಡಿ. ಬನ್ನಿ ವೀಕ್ಷಕರಿಗೆ, ಈ ಕೆರೆಯಿಂದ ರೈತರಿಗೆ ಯಾವ ಥರ ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಗೊಳ್ಳೋಣ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪರಿಚಯ ಹೇಳ್ರಿ. ಹಾಂ, ಇಲ್ಲಿ ಸಂಕಲ್ಪ ಆಫೀಸ್ನಿಂದ ಒಳ್ಳೆ ಒಬ್ಬರು ಸರ್ ಬಂದಿದ್ದು ಒಂದು ಮಾಹಿತಿ ಕೊಟ್ಟು ಸಲುವಾಗಿ ಏನೇನು ಮಾಡ್ತೀವಿ ಸರ್ ಅಂತೇಳಿ ಅವ್ರಿಗೂ ನಾವು ಮಾಹಿತಿ ಕೇಳಿದ್ವಿ. ಹಿಂಗೆ ಹಳೆ ಕೆರೆ ಇದ್ದದ್ದು ನಾವು ಹೊಡೆದದ್ದು ಇರಲಿ, ಹೂಳು ಎತ್ತು ಕೊಡೋದು ಇರಲಿ, ಅದ್ರ ಸಲುವಾಗಿ ನಾವೆಲ್ಲ ಅಭಿವೃದ್ಧಿ ಮಾಡಿಕೊಡ್ತೀವಿ ಅಂತೇಳಿ ಅಂದ್ರೆ ಅದಕ್ಕೆ ಸರ್ ನಮ್ಮದು ಒಂದು ಕೆರೆ ಐತಿ, ಅದರಲ್ಲಿ ಆಗ ನೀರು ನಮಗೂ ಅನುಕೂಲ ಆಕೈತೆ ಅಂತೇಳಿ ಅವ್ರಿಗೆ ಅಂದಿದ್ವಿ. ಆ ಪ್ರಕಾರ ಅವರು ಆಫೀಸ್ಲಿಂದ ಎಲ್ಲ ಲೆವೆಲ್ ಮಂದಿ ಕಾಸಿ ಅದನ್ನು ಮಾಡಿಕೊಟ್ರು, ಅದನ್ನು ಸ್ವಚ್ಛನೂ ಮಾಡಿಕೊಟ್ರು. ನನಗೆ ನೋಡಿ ಇನ್ನೂ ಭಾಳ ಮಂದಿನೂ ಮಾಡಿಸ್ಯಾರ ಸರ್. ಇದ್ರಾಗ 2 ಸರಿ ನೀರು ಬಿಟ್ಟು ಕಾಸಿ ನಾವು ಇದರಿಂದ ಹೊಲದಾಗ ಶೇಂಗಾನೂ ಹಾಕಿದ್ವಿ, ಶೇಂಗಾನೂ ಹೊಡ್ಕೊಂಡಿವಿ, ಅಲಸಂದಿ ಆಯಿತು, ಅಲಸಂದಿಗೂ ನೀರು ಹೊಡ್ಕೊಂಡಿವಿ. ಆಮೇಲೆ ಈಗ ಮಳೆಗಾಲ ದಿವಸದಾಗ ಮಳೆ ತುಂಬಿಬಿಟ್ರೆ ನೀರು ಹೋದಾಗ ಒಂದು ಪೂರಾ ನೀರನ್ನು ಹಾಸ್ಕೊಂಡಿವಿ ಸರ್. ಮತ್ತು ಹೆಂಗೈತಿ ಹಂಗೆ ಕೆರ್ಸಿ ಉಂಡ ತುಂಬೈತಿ, ಅದರಿಂದ ನಮ್ಗೆ ಅನುಕೂಲವೂ ಆಗೈತಿ. ನನಗೆ ನೋಡಿ ಬೇರೆ ರೈತರಿಗೂ ಇದ್ರ ಹಂಗೆ ಮಾಡಿಸ್ಕೊರಿ ಅಂತೇಳಿ ನಾನು ಮಾಹಿತಿನೂ ಅವ್ರಿಗೆ ಕೊಟ್ಟಿನಿ ಸರ್. ನನಗೆ ನೋಡಿ 3-4 ಮಂದಿನೂ ಮಾಡಿಸ್ಕೊಂಡು ಅದರಿಂದ ಅವ್ರಿಗೂ ಅನುಕೂಲ ಆಗೈತಿ ಸರ್. ಅವ್ರ ಬೋರಿಗೂ ಅನುಕೂಲ ಆಗೈತಿ, ಅವ್ರ ಹೊಲಕ್ಕೂ ಅನುಕೂಲ ಆಗೈತಿ. ಇದ್ರಂಗೆ ಮುಂದೆ ಏನಿದ್ರು ಇದ್ರಂಗೆ ಅಭಿವೃದ್ಧಿ ಮಾಡ್ರಿ ಸರ್ ಅಂತೇಳಿ ನಿಮ್ಗೆ ವಿನಂತಿ. ಓಕೆ ಸರ್. ಇದು ಮೆಕ್ಕೆಜೋಳ ಬಿತ್ತಿರಲ್ಲ, ಯಾವ ಮಳೆ ಬಿತ್ತಿರಿ ಇದು ಸರ್? ಇದನ್ನು ಯಾವಾಗ ಅಂದ್ರೆ ರೋಹಿಣಿ ಮಳೆ ಹೋದಿಂದ ಮೇಲೆ ಬಿತ್ತೀವಿ. ರೋಹಿಣಿ ಮಳೆ ಹೋದ್ಮೇಲೆ ಬಿತ್ತಿರಿ. ಆರಿದ್ರ ಮಳೆ ಆಗಲಿಲ್ಲ. ರೋಹಿಣಿ ಮಳೆ ಆದ್ಮೇಲೆ ಈಗ ಒಂದು 15-20 ದಿನದ ಮಳೆ ಇದ್ದಿದ್ದಿಲ್ಲ ಇಲ್ಲಿ. ಮಳೆ ಇರ್ಲಾರ್ದಾಗ ಈ ಕೆರೆ ನೀರು ಉಪಯೋಗಿಸ್ಕೊಂಡಿದ್ರಿ. ಈಗ 42 ದಿವಸ ಆಯ್ತು ಸರ್ ನಾವು ಇದನ್ನು ಬಿತ್ತಿ. ರೋಹಿಣಿ ಮಳೆ ಬಿತ್ತಿದ್ರಿ. ರೋಹಿಣಿ ಮಳೆ ಆದ್ಮೇಲೆ ಆರಿದ್ರ ಮಳೆ ಆಗಲಿಲ್ಲ. ಆರಿದ್ರ ಮಳೆ ಒಂದು ಎಲ್ಲ ಕಡೆ ಕೈ ಕೊಡ್ತು. ಏನಪ್ಪಾ ಅಂದ್ರೆ ನೀವು ಕೆರೆ ಮಾಡಿಸ್ಕೊಂಡ್ಮೇಲೆ ಈಗ ಮೆಕ್ಕೆಜೋಳಕ್ಕೆ ನೀರು ಉಪಯೋಗಿಸ್ಕೊಂಡಿದ್ರಿ. ಒಟ್ಟು ಈಗ ಚಲೋ ಆಗೈತೆ ಮೊದಲು. ನೋಡಿದಿರಲ್ಲ ರೈತ ಬಂದರೆ, ಇಷ್ಟೆಲ್ಲ ಯಾಕೆ ಕೇಳ್ತಾ ಇದೀವಪ್ಪ ಅಂತಂದರೆ, ನಮ್ಮ ಹೊಲದಾಗ ಜಾಗ ಇರ್ತೈತಿ. ನಾವು ಜಾಗ ಇದ್ದದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಲ್ಲ. ಏನಪ್ಪ ಅಂದ್ರೆ ಇಷ್ಟು ಜಾಗ ಹೋಗುತ್ತಪ್ಪ ನಮ್ಗೆ, ಹೌದಲ್ರಿ? ಇದು ಉದ್ದಾಗಲ ಎಷ್ಟಾಗಿದೆ? ಅಗಲ ಉದ್ದ 40-45 ಕೆರೆ ಇದೆ. ಕೆಲವೊಬ್ರು ಏನು ಮಾಡ್ಕೊಂತಾರೆ, ಅಷ್ಟು ಜಾಗ ಹೋಗುತ್ತೆ, ನಮ್ಗೆ ಜಾಗ ವೇಸ್ಟ್ ಆಗುತ್ತೆ ಅಂತಾರೆ. ಬಟ್ ನಮ್ಮ ನೂರಪ್ಪನವರು ಈ ಜಗದ ಬಗ್ಗೆ ಯೋಚನೆ ಮಾಡಿಲ್ಲ. ಅವರು ನೀರಿತ್ತಪ್ಪ ಅಂದ್ರೆ ಅಂಗೈದಾಗ ಬಂಗಾರ ಬೆಳಿಬೋದು ಅಂತಂದು ಒಂದು ಕೆರೆ ಮಾಡ್ಕೊಂಡು ಮಳೆ ಹೋದಾಗ ಆರಿದ್ರ ಮಳೆ ಆಗಲಿಲ್ಲ ಸರಿಯಾಗಿ. ನಮ್ಮ ಗದಗ ಭಾಗದಾಗ, ನಮ್ಮ ಗದಗ ಜಿಲ್ಲೆಗೆ ಆರಿದ್ರ ಮಳೆ ಆಗಲಿಲ್ಲ. ಆರಿದ್ರ ಮಳೆ ಆಗಲಾರ್ದಕ್ಕೆ ಮತ್ತು ಅವ್ರು ನೀರು ಹಾಸ್ಕೊಂಡ್ರು. ಗೋಂಜಾಳ ಕೂಡ ತುಂಬ ಚೆನ್ನಾಗಿದೆ ಈಗ ಮೆಕ್ಕೆಜೋಳ. ನಾವು ಇಷ್ಟೇ ಹೇಳೋದು, ನಮ್ಮ ಒಂದು ಸಂಕಲ್ಪ ಸಂಸ್ಥೆ ಇದೆಯಲ್ಲ, ರೈತರ ಪರವಾಗಿ ಯಾವಾಗಾದ್ರೂ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಈಗ ಕೆರೆ ಕೆರೆ ಮಾಡ್ಕೊಳ್ಳೋದಾಯ್ತು, ಮತ್ತು ಸಾರ್ವಜನಿಕ ಕೆರೆ ಹೂಳೆತ್ತೋದು ಅವನ್ನೆಲ್ಲ ಮಾಡ್ತಾಯಿದ್ರು. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಬೋರ್ವೆಲ್ ರೀಚಾರ್ಜ್ ಕೂಡ ಮಾಡ್ತಾಯಿದ್ದೀವಿ. ಇಲ್ಲಿ ಆಲ್ರೆಡಿ ಬೋರ್ವೆಲ್ ರೀಚಾರ್ಜ್ ಮಾಡಿದ್ದೀವಿ. ಅದನ್ನು ಇನ್ನೂ ಒಂದು ಕೆಲವೇ ದಿನಗಳಲ್ಲಿ ಅದನ್ನು ನಿಮ್ಗೆ ಅದೊಂದು ಎಪಿಸೋಡ್ ಮಾಡಿ ಹಾಕ್ತೀವಂತ. ಅದಕ್ಕೋಸ್ಕರ ಈ ಒಂದು ಗದಗ ಜಿಲ್ಲೆಯಲ್ಲಿ ಬೆಳದಡಿ ತಂಡ ಆಯಿತು, ಕಮಲಾದಕಟ್ಟೆ ಆಯಿತು, ಯರಿಸುತ್ತ ಆಯಿತು, ಮತ್ತು ನವಾಪುರ ಆಯಿತು, ಒಂದು 13 ಹಳ್ಳಿ ಆಯ್ಕೆ ಮಾಡ್ಕೊಂಡಿವಿ. ಅದಕ್ಕೂ ನಿಮ್ಗೆ ಸ್ನೇಹಿತರು ಯಾರಾದರೂ ಇದ್ರಪ್ಪ ಅಂದ್ರೆ ಬೋರ್ವೆಲ್ ರೀಚಾರ್ಜ್ ಆಯಿತು ಮತ್ತು ಕೆರೆ ಯಾರಾದರೂ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ನಮ್ಮ ಒಂದು ನಂಬರ್ ಹಾಕಿರ್ತೀನಿ. ಆ ನಂಬರಿಗೆ ಫೋನ್ ಮಾಡಿದರೆ ನಾವು ಮಾಡಿಕೊಡ್ತೀವಿ. ಸರಿನಾ ರೈತ ಬಂದರೆ? ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.